ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಹತ್ಯೆ ಮಾಡಿದ ಭಯೋತ್ಪಾದಕರ ಅಮಾನವೀಯ ಕೃತ್ಯಕ್ಕೆ ತಕ್ಕ ಶಾಸ್ತಿ ಮಾಡಲು ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಸಮರ ಸಾರಿದೆ. ಈ ಹಿನ್ನೆಲೆಯಲ್ಲಿ ದೇಶ ಸೇವೆಯಲ್ಲಿ ತೊಡಗಿದ್ದು ವಿವಿಧ ಕಾರಣಗಳಿಂದ ರಜೆ ಮೇಲೆ ಊರಿಗೆ ಬಂದಿರುವ ಸೈನಿಕರನ್ನು ಮರಳಿ ಕರ್ತವ್ಯಕ್ಕೆ ಕರೆದುಕೊಳ್ಳುತ್ತಿದೆ. ಹೀಗೆ ದೇಶದ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಹಾವೇರಿ ಜಿಲ್ಲೆ ರಟ್ಟೇಳಿ ಪಟ್ಟಣದ ಯೋಧ ಆನಂದ್ ಬಿಳಜಿ ಅವರಿಗೆ ಏಪ್ರಿಲ್ 20ರಂದು ಮದುವೆಯಾಗಿತ್ತು. ಮದುವೆ ಹಿನ್ನೆಲೆಯಲ್ಲಿ ಯೋಧ ಆನಂದ್ ಅವರು ರಜೆ ಮೇಲಿದ್ದರು. ಆದರೆ ಯುದ್ಧದ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಯಿಂದ ತಕ್ಷಣ ಕರ್ತವ್ಯಕ್ಕೆ ಹಾಜರಾಗುವಂತೆ ಬುಲಾವ್ ಬಂದಿದೆ. ತಕ್ಷಣ ಯೋಧ ಆನಂದ್ ಅವರು ಮರು ಮಾತನಾಡದೆ ಕರ್ತವ್ಯಕ್ಕೆ ಹಾಜರಾಗಲು ತೆರಳಿದ್ದಾರೆ. ಪಾಕಿಸ್ತಾನದ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಭಾಗವಹಿಸುವಂತೆ ರಜೆಯಲ್ಲಿರುವ ಎಲ್ಲ ಸೈನಿಕರಿಗೆ ಕರೆ ಬರುತ್ತಿದ್ದಂತೆ ಎಂತಹ ಸಂದರ್ಭದಲ್ಲಿದ್ದರೂ ಸೈನಿಕರು ಕರೆ ಬಂದ ತಕ್ಷಣ ದೇಶ ಸೇವೆಗೆ ಹೋಗುತ್ತಿರುವುದು ಎಲ್ಲೆಡೆ ಕಂಡುಬರುತ್ತಿದೆ. ಅದರಂತೆ ರಟ್ಟೇಹಳ್ಳಿ ಪಟ್ಟಣದ ಆನಂದ್ ಬಿಳಜಿ ಅವರಿಗೂ ಸಹ ಕರೆ ಬಂದಿದ್ದು, ಮದುವೆಯ ಹಿನ್ನೆಲೆಯಲ್ಲಿ ರಜೆಯಲ್ಲಿದ್ದ ಯೋಧ ಮದುವೆಯಾಗಿ ಕೇವಲ 10 ದಿನಗಳಲ್ಲಿ ದೇಶ ಸೇವೆಗೆ ತೆರಳಿದರು. ಮದುವೆಯಾದ ಕೆಲವು ದಿನಗಳವರೆಗೆ ಹಸಿಮೈಯಲ್ಲಿ ಎಲ್ಲಿಯೂ ಹೋಗಬಾರದೆಂದು ಕೆಲವು ಹಿರಿಯರು ಹೇಳುತ್ತಾರೆ. ಆದರೆ ದೇಶದ ಸೇವೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಯೋಧ ಆನಂದ್ ಬಿಳಜಿ ಅವರಿಗೆ ಏಪ್ರಿಲ್ 30ರಂದು ಮದುವೆಯಾಗಿತ್ತು. ಭಾರತೀಯ ಸೇನೆಯಿಂದ ತಕ್ಷಣ ಕರ್ತವ್ಯಕ್ಕೆ ಹಾಜರಾಗುವಂತೆ ಬುಲಾವ್ ಬಂದ ತಕ್ಷಣ ಶನಿವಾರ ರಾತ್ರಿ ಜಮ್ಮು ಕಾಶ್ಮೀರಕ್ಕೆ ಯೋಧ ಆನಂದ್ ಅವರು ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರಿಗೆ ತೆರಳಿ ಅಲ್ಲಿಂದ ಲಖನೌಗೆ ಪ್ರಯಾಣ ಮಾಡಿ ಜಮ್ಮು ಕಾಶ್ಮೀರದಲ್ಲಿನ ತಮ್ಮ ತಂಡವನ್ನು ಸೇರಿಕೊಳ್ಳಲಿದ್ದಾರೆ. ಮದುವೆಯಾಗಿ 10 ದಿನಕ್ಕೆ ದೇಶ ಸೇವೆಗೆ ತೆರಳುತ್ತಿರುವ ಆನಂದ್ ಬಿಳಜಿ ಅವರಿಗೆ ಮತ್ತು ಭಾರತ ದೇಶದ ಸೈನಿಕರಿಗೆ ಹಾಗೂ ದೇಶಕ್ಕೆ ಒಳ್ಳೆಯದಾಗಲಿ ಮತ್ತು ಯೋಧರು ಸುರಕ್ಷಿತವಾಗಿ ಮರಳಿ ಬರಲೆಂದು ಪ್ರಾರ್ಥಿಸಿ ರಟ್ಟೇಹಳ್ಳಿ ಪಟ್ಟಣದ ವೀರಭದ್ರೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಸನ್ಮಾನಿಸಿ ಕುಟುಂಬದವರು ಹಾಗೂ ಪಟ್ಟಣದ ಜನರು ದೇಶಪ್ರೇಮಿಗಳು ಆತ್ಮೀಯವಾಗಿ ಯೋಧನನ್ನು ಬೀಳ್ಕೊಟ್ಟರು. ಈ ವೇಳೆ ಶಿವರಾಜ್ ಎಸ್ ಗುಳಪ್ನವರ್ ಅವರು ಮಾತನಾಡಿ, ದೇಶ ಸೇವೆ ಅಂತ ಬಂದಾಗ ನಮ್ಮ ಹೆಮ್ಮೆಯ ಯೋಧರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ದೇಶವನ್ನು ಕಾಯುತ್ತಾರೆ. ಪಾಪಿ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿ ಮಾಡುವುದಕ್ಕೆ ಬಂದಾಗ ನಮ್ಮ ದೇಶದ ಸೈನಿಕರು ತಕ್ಕ ಪಾಠ ಕಲಿಸಿದ್ದಾರೆ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡುವುದಕ್ಕೆ ನಮ್ಮ ದೇಶದ ಯೋಧರು ಸನ್ನದ್ಧರಾಗಿದ್ದಾರೆ. ದೇಶ ಸೇವೆಗೆ ಕರೆ ಬಂದ ಹಿನ್ನೆಲೆಯಲ್ಲಿ ದೇಶ ಸೇವೆಯಲ್ಲಿರುವ ನಮ್ಮ ಪಟ್ಟಣದ ಸೈನಿಕ ಆನಂದ್ ಬಿಳಜಿ ಮದುವೆಯಾಗಿ 10 ದಿನಕ್ಕೆ ದೇಶ ಸೇವೆ ಮಾಡಲು ಹೊರಟಿರುವುದು ನಮ್ಮ ಯೋಧರು ಈ ದೇಶ ರಕ್ಷಣೆಗೆ ಸದಾ ಸಿದ್ಧರಿದ್ದೇವೆ ಎಂಬುದನ್ನು ತೋರಿಸುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ತಕ್ಕ ಶಾಸ್ತಿ ಮಾಡುತ್ತಾರೆ. ನಮ್ಮ ಎಲ್ಲಾ ಸೈನಿಕರು ಸುರಕ್ಷಿತವಾಗಿ ಹೋಗಿ ಬರಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇವೆ ಎಂದು ಅವರು ಹೇಳಿದ್ದಾರೆ. ಅವರನ್ನು ನಾವು ತುಂಬಾ ಹೃದಯದಿಂದ ಆತ್ಮೀಯದ ಗೌರವದಿಂದ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಕಳಿಸಿಕೊಡ್ತಾ ಇದ್ದೇವೆ. ಅವ್ರು ಹೋಗಿ ಹೋರಾಟ ಮಾಡಿ ನಮ್ಮ ಭಾರತ ಮಾತೆ ಜಯ ಸಿಗಲಿ, ಸುರಕ್ಷಿತವಾಗಿ ಮರಳಿ ಬರಲಿದ್ದೇವೆ. ಸ್ವಾಮಿಯಲ್ಲಿ ತಾಯಿಯಲ್ಲಿ ಎಲ್ಲ ದೇವರ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತೆಲ್ಲ ಇರ್ತಕ್ಕಂಥ ಸೇವಕರ ಸಮ್ಮುಖದಲ್ಲಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಗೌರವ ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಸ್ತಾ ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ಗೆಳೆಯರ ಭಾವದ ಪರವಾಗಿ ವಿಶೇಷವಾಗಿ ರಚೆಯಲ್ಲಿ ವೀರಭದ್ರೇಶ್ವರ ದೇವರ ಸಂವಿಧಾನದಲ್ಲಿ ಅವರಿಗೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತಿರುವ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹೊಂದಿದ್ದಾರೆ. ಅವರಿಗೆ ಜಯವಾಗಲಿ, ನಮ್ಮ ದೇಶಕ್ಕೆ ಜಯವಾಗಲಿ, ಭಾರತ ಮಾತಿಗೆ ಜಯವಾಗಲಿ ಅಂತೇಳಿ ಎಲ್ಲ ರಟ್ಟೇಹಳ್ಳಿ ಪರವಾಗಿ ನಾವೆಲ್ಲರೂ ಸೇರಿ ಅವ್ರನ್ನ ಸಂತೋಷದಿಂದ ಕಳಿಸ್ಕೊಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಅವ್ರು ಹೋಗಿ ಹೋರಾಡಿ ನಮ್ಮ ದೇಶಕ್ಕೆ ಗೆಲುವನ್ನು ತಂದುಕೊಡಿ, ಯೋಗಕ್ಷೇಮವಾಗಿ ಕ್ಷೇಮವಾಗಿ ಬರಲಿ ಅಂತೇಳಿ ನಾವೆಲ್ಲರೂ ಸೇರಿ ಆ ಯೋಗ ಪ್ರಾರ್ಥನೆ ಮಾಡ್ತೀವಿ.